ನಿಮ್ಮ ಅಪ್ಪನ್ ನೋಡಿದ್ರೇನೆ ಗೊತ್ತಾಗಲ್ವಾ? ನಮ್ಮ ಅಪ್ಪನ್ ಸೆಲೆಕ್ಷನ್ ಸರಿ ಇಲ್ಲ ಬಿಡಮ್ಮ. ಅಮ್ಮ, ನೀವ್ ಕರೆಕ್ಟ್ ಆಗಿ ಹೇಳಿದ್ರಿ. ನೀವು ಬನ್ನಿ, ಅಪ್ಪನೂ ಬರ್ತಾರೆ. ಎಲ್ರು ಒಟ್ಟಿಗೆ ಹೋಗಿ ಲಗ್ನ ಪತ್ರಿಕೆ ಸೆಲೆಕ್ಟ್ ಮಾಡೋಣ. ಏನಂತೀರಾ ಅಪ್ಪ? ತಡಿಯಮ್ಮ, ತಡಿ ಒಂದ್ ನಿಮಿಷ. ಅಲ್ವೇ ಮಾಮ, ನಾನಾಗ್ಲೇ ಹುಡುಗನ್ ಮನೆಗೆ ಹೋಗಿ ಮದುವೆ ಖರ್ಚಿನ ಬಗ್ಗೆ ಮಾತುಕತೆ ಆಡ್ಕೊಂಡ್ ಬರೋಣ ಬಾರಿ ಅಂತಂದಾಗ ಏನಂದೆ ನೀನು? ಅದು ಬರಲ್ಲ ಅಂದೆ ತಾನೇ? ಈಗ ದೋಸೆ ಮಕ್ಷಾಗ್ತಂಗೆ ಹಿಂಗೆ ಮಾತನ್ ತಿರುವಾಗ್ತಾ ಇದೆಯಲ್ಲ, ಏನ್ ಕಾರಣ? ಏನಿಲ್ಲ ರೀ, ಕಾರಣನೂ ಇಲ್ಲ, ಊರ್ಣನೂ ಇಲ್ಲ. ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಏನ್ ಮಾಡಿದ್ರು ಮೊಸರಲ್ಲಿ ಕಲ್ ಹುಡ್ಕದಂತೂ ಬಿಡಲ್ಲ ನೀವು. ಏ ಸಪ್ತಮಿ, ನೀನ್ ಹೇಳೆ. ಬಂದ್ರೆ ಯಾಕೆ ಬರ್ತೀಯ ಅಂತಾರೆ, ಬರ್ಲಿಲ್ಲ ಅಂದ್ರೆ ಯಾಕೆ ಬರಲ್ಲ ಅಂತಾರೆ. ನಿಮ್ಮಪ್ಪ ಮಾತಾಡೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಏನೋ ನೀನ್ ಖುಷಿಯಾಗಿರ್ತೀಯ ಅಂತ ಬರ್ತೀನಿ ಅಂತ ಒಪ್ಕೊಂಡೆ. ಬೇಡ ಅಂದ್ರೆ ಬಿಡಿ, ಮನೆ ಕೆಲ್ಸ ತುಂಬಾ ಬಿದ್ದಿದೆ, ಮಾಡ್ಕೋತೀನಿ. ಅಮ್ಮ, ನೀವ್ ಬಂದ್ರೆ ನಿಜವಾಗ್ಲೂ ಖುಷಿ ಆಗತ್ತೆ ಅಮ್ಮ. ಅಪ್ಪ, ಎಲ್ರು ಒಟ್ಟಿಗೆ ಹೋಗೋಣ ಪ್ಲೀಸ್. ಅಲ್ಲಿಗೆ ಇವಳೊಬ್ಳೆ ಬರೋದಿಲ್ಲ, ಇವಳ ಜೊತೆಗೆ ಜಗಳನೂ ಕರ್ಕೊಂಡ್ ಬರ್ತಾಳೆ. ಅದು ಸಮಸ್ಯೆ. ಆ ಥರ ಎಲ್ಲ ಏನೂ ಆಗಲ್ಲ ಅಪ್ಪ. ಅಮ್ಮ, ನೀವ್ ಪಟ್ಟಂತ ಹೋಗಿ ಬೇಗ ರೆಡಿಯಾಗಿ ಬಂದ್ಬಿಡಿ. ನಿನ್ಗೋಸ್ಕರ ಬರ್ತಾ ಇದ್ದೀನಿ ಅಷ್ಟೇ. ಹಾಗ್ ಹೋಗಿ ಹೀಗ್ ರೆಡಿಯಾಗಿ ಬಂದ್ಬಿಡ್ತೀನಿ, ಸರಿನಾ? ಅಪ್ಪ, ಎಲ್ರು ಖುಷಿಯಾಗಿರ್ಲಿ ಅಂತ ಈ ಮದ್ವೆ ಮಾಡ್ತಿದ್ದೀರಾ. ನೀವ್ ನೋಡಿದ್ರೆ ಅಮ್ಮನಿಗೆ ಮನ್ಸಿಗೆ ನೋವಾಗೋ ಥರ ಮಾತಾಡ್ತಿದ್ದೀರಾ. ಮಾರಿ ಅವಳು. ಇನ್ನು ಅದು ಏನೇನ್ ಅಡೆತಡೆಗಳಾಗ್ತವೋ ಯಾರಿಗ್ ಗೊತ್ತು. ಬನ್ನಿ ಬನ್ನಿ. ಅಳಿ ಅಂದ್ರೆ ನಾನ್ ನಿಮ್ಗೆ ಹೇಳ್ತಾ ಇದ್ನಲ್ಲ, ಇದೇ ಅಂಗಡಿ. ಏನ್ ನೋಡ್ತಾ ನಿಂತಿದ್ದೀರಿ? ಬನ್ನಿ ಬಾ ನಾಗರಾಜ. ಸಮಯಕ್ಕೂ ಕಾಸ್ಟ್ಲಿ ಅನ್ಸುತ್ತೆ. ಬಾರೋ ವಾಪಸ್ ಒಂದು ಏನಾಗಲ್ಲ, ಬಾರೋ. ಚಿಕ್ಕ ಅಂಗಡಿಗೆ ಹೋಗೋಣ ಬಾರೋ. ಏನಾಗಲ್ಲ, ಬಾರೋ ಬಾರೋ. ಏನಾಗಲ್ಲ, ಬಾರೋ. ಅಳಿ ಅಂದ್ರೆ ಬನ್ನಿ. ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ಸ್ ಬೇಕಿತ್ತು. ಹೊಸ ಹೊಸ ಡಿಸೈನ್ಸ್ ಇದ್ರೆ ತೋರಿಸಿ. ಖಂಡಿತ ತೋರಿಸ್ತೀನಿ ಸರ್. ಕಾರ್ಡು ಸಿಂಪಲ್ ಆಗಿರ್ಲಿ, ಆದ್ರೆ ನೋಡಕ್ಕೆ ರಿಚ್ ಆಗಿ ಚೆನ್ನಾಗಿರ್ಲಿ. ಓಕೆನಾ ಸರ್? ನಮ್ಮ ಹತ್ರ ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ, ಎಲ್ಲ ಡಿಸ್ಪ್ಲೇಲಿ ಹಾಕಿದೀವಿ. ನಿಮ್ಗೆ ಯಾವ ಕಾರ್ಡ್ ಇಷ್ಟ ಆಗುತ್ತೋ ಅದನ್ನ ನೋಡಿ ಸೆಲೆಕ್ಟ್ ಮಾಡಿ. ರೇಟ್ ಎಲ್ಲ ಕಾರ್ಡಲ್ಲೇ ಇರುತ್ತೆ. ಡಿಸ್ಕೌಂಟ್ಸ್ ಬಗ್ಗೆ ಆಮೇಲೆ ಮಾತಾಡೋಣ, ಫಸ್ಟ್ ಸೆಲೆಕ್ಟ್ ಮಾಡಿ. ಅಯ್ಯಯ್ಯೋ, ಇದೆಲ್ಲ ಕಾರ್ಡ್ಗಳೇ ಅಲ್ಲ, ನನ್ನ ಪಾಕೆಟ್ನ ಖಾಲಿ ಮಾಡೋ ಸ್ಕೀಮ್ಗಳು. ಇದರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಸಮಯ, ಯುದ್ಧ ಮಾಡೋ ಟೈಮ್ ಬಂದಿದೆ, ರೆಡಿಯಾಗು. ಯುದ್ಧನೇನೋ? ಹೌದು. ಹೇಗಾದ್ರೂ ಮಾಡಿ ಸಪ್ತಮಿ ತಂದೆನ ಇಲ್ಲಿಂದ ಕರ್ಕೊಂಡು ಹೋಗು. ನಂಗೆ ಪುಣ್ಯ ಬರುತ್ತೆ ಪ್ಲೀಸ್. ಮಗ, ಬಾರ್ಡ್ರಲ್ಲಿ ಹೋಗಿ ಯುದ್ಧ ಮಾಡ ಅಂತ ಹೇಳು, ಮಾಡ್ಬಿಡ್ತೀನಿ. ಆದ್ರೆ ನಿನ್ ಮಾವನ್ ಮನೆಯವ್ರ ಜೊತೆ ಯುದ್ಧ ಮಾಡು ಅಂತ ಮಾತ್ರ ಹೇಳ್ಬೇಡ ಕಣೋ. ಈ ಆಟಕ್ಕೆ ನಾನಿಲ್ಲ ಕಣೋ. ಅರ್ಥ ಮಾಡ್ಕೋ ಸಮಯ. ಅವ್ರು ಇಲ್ಲೇ ಇದ್ರೆ ನನ್ನ ಬಜೆಟ್ಗೂ ಮೀರಿದ ಕಾರ್ಡ್ ನೋಡ್ತಾರೋ. ನನ್ನ ಬಜೆಟ್ ಗಡಿ ದಾಟ್ತಿದೆ. ಮಗ, ಒಂದ್ ವೇಳೆ ನಿನ್ ಬಜೆಟ್ಗೂ ಮೀರಿದ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ರೆ ನೀನ್ ಈ ತರ ಮಾಡು. ಸಿಂಪಲ್ಲು ಮಗ, ತಲೆ ಕೆಡ್ಸ್ಕೋಬೇಡ. ಒಳ್ಳೆ ಐಡಿಯಾ ಮಚ್ಚ. ಹೋಗ್ಬೇಕಾದ್ರೆ ನೆನ್ಪು ಮಾಡು, ಫುಲ್ ಬಟ್ಲು ವಿಸ್ಕಿ ಕೊಡಿಸ್ತೀನಿ, ಮಜ್ಜಾ ಮಾಡು. ಅದು ನಿಂದುಡಲೆ ಮಗ. ನನಗ್ ನಿಂತರ ಸ್ನೇಹಿತ ಸಿಗಕ್ಕೆ ಕೋಟಿ ಕೋಟಿ ಪುಣ್ಯ ಮಾಡಿದೀನಿ ಕಣೋ. ತತಾಸ್ತು. ಅಳಿ ಅಂದ್ರೆ ಏನ್ ಹಂಗೆ ನಿಂತು ಬಿಟ್ರಿ? ನೋಡಿ ಎಂತೆಂತ ಕಾರ್ಡ್ಗಳೆಲ್ಲ ಇದೆ. ನಡೀರಿ, ಸೆಲೆಕ್ಟ್ ಮಾಡಿ. ನಾಗರಾಜು, ನಾವು ನಿಂತಿದ್ರೆ ಅವರು ನಿಂತೇ ಇರ್ತಾರೆ. ಬಾ ಬನ್ನಿ.
ನೋಡಿ ಎಷ್ಟು ಚೆನ್ನಾಗಿದೆ ಕಾರ್ಡ್ಗಳೆಲ್ಲ. ಬಾ ನಡ್ರಿ. ಹಾ ಭಾಮ, ನೀನು ನೋಡೆ. ಕಾರ್ಡ್ ಸಿಕ್ಕೇ ಬಿಡ್ತು. ಎಲ್ಲಿ? ಸಿಂಪಲ್ ಆಗಿದೆ ಅಲ್ವಾ? ಲೋ ಮಗ, ಈ ಕಾರ್ಡ್ ಏನಾದ್ರೂ ಸೆಲೆಕ್ಟ್ ಮಾಡಿದ್ರೆ ನಮ್ ಸಿಸ್ಟರು ಇದೇ ರೋಡಲ್ಲಿ ಕಡ್ಲೆಕಾಯಿ ಮಾರಕ್ ಕಳಿಸ್ಬಿಡ್ತಾರೆ. ಬೇರೆ ನೋಡೋ. ಸಪ್ತಮಿ ಅವರೇ, ಈ ಕಾರ್ಡ್ ನೋಡಿ. ಎಲ್ಲಿ ಕೊಡಿ. ಒಂದ್ ಸೆಕೆಂಡ್. ಸಪ್ತಮಿ ಅವರೇ, ಇದು ಬ್ಯಾಕ್ ಸೈಡ್ ಚೆನ್ನಾಗೇ ಇಲ್ಲ, ಡಿಸೈನು ಡಬ್ಬ ತರ ಇದೆ. ಸರಿ, ಬೇರೆ ಕಾರ್ಡ್ ನೋಡೋಣ ಬಿಡಿ. ಹೇಗಾದ್ರೂ ಮಾಡಿ ಸಪ್ತಮಿ ಮತ್ತೆ ಶ್ರೀಮಂತ್ ಮಧ್ಯೆ ಜಗಳ ಆಗೋ ತರ ಮಾಡಿ ಈ ಮದ್ವೆನ ನಿಲ್ಲಿಸ್ಬೇಕಲ್ಲ. ರೀ, ಈ ಕಾರ್ಡ್ ತುಂಬಾ ಚೆನ್ನಾಗಿದೆ ನೋಡಿ. ₹75. ಸಪ್ತಮಿ ಅವರೇ, ಎಲ್ಲ ಚೆನ್ನಾಗಿದೆ, ಆದ್ರೆ ಇಲ್ಲಿ ಈ ಬಾರ್ಡರ್ ಇದೆ ನೋಡಿ, ಈ ಬಾರ್ಡ್ರೇ ಚೆನ್ನಾಗಿಲ್ಲ ರೀ. ಹೌದಾ? ಚೆನ್ನಾಗಿಲ್ವಾ? ಬಾರ್ಡ್ರು ಸ್ವಲ್ಪನೂ ಚೆನ್ನಾಗಿಲ್ಲ. ಇನ್ನು ಬೇರೆ ಚೆನ್ನಾಗಿರೋದೇ ನೋಡೋಣ, ಏನಂತೀರಾ? ಸರಿ ಕೊಡಿ. ತಗೊಳ್ಳಿ. ರೀ, ಇದನ್ನ ನೋಡಿ, ಇದ್ರ ಡಿಸೈನ್ ತುಂಬಾ ಚೆನ್ನಾಗಿದೆ. ಹೌದಾ? ಇದೆಷ್ಟು ರೂಪಾಯಿ ಇದೆಯಪ್ಪ? ಖರ್ಚು ಖರ್ಚು ಖರ್ಚು